ಗೋಬರ್ ಗ್ಯಾಸ್ ಹಲವು ಸರಣಿಯಲ್ಲಿ ನೀವು ನೋಡಿದ್ದೀರಾ. ಇನ್ನೂ ಕೆಲವು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ, ಇನ್ನೂ ಮುಕ್ತವಾಗಿ ತೋರಿಸಿ ಅಂತ ನಮಗೆ ಅಂತ. ನೀವೇನು ನೋಡ್ತೀರಾ, ಡೆಮ್ಮಿ ಸಿಲ್ ರೆಡಿ ಇರೋದು ನೋಡ್ತೀರಾ. ಈಗ ಡೆಮ್ಮಿ ಸೊಟ್ಟನ್ನ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ ಥ್ರೆಡ್ ಇರೋದನ್ನ ಪ್ರಿಪೇರ್ ಮಾಡಿಕೊಂಡು ಇದು 1000 ಲೀಟ್ರ್ ಇರೋದನ್ನೇ ನೀವು ಸೆಲೆಕ್ಷನ್ ಮಾಡ್ಕೊಳ್ರಿ. 2000 ಬೇಡ, 500 ಬೇಡ, ಸ್ಟ್ಯಾಂಡರ್ಡ್ ಸೈಜ್ ಇರೋದು 1000 ನೀವು ಕಲೆಕ್ಷನ್ ಮಾಡ್ಕೊಳ್ಳಿ. ಥ್ರೆಡ್ ಇರಲಿ. ಅವ್ರು ಎಲ್ಲಿ ವಾಟ್ರ್ ಆಪ್ಷನ್ ಕೊಟ್ಟವರೋ ಅಲ್ಲಿ ಮಾತ್ರ ನೀವು 3 ಇಂಚ್ ಪೈಪ್ನ GI ಪೈಪ್ನ ಕಾಸಿ ಈ ಥರ ಹೋಲ್ಗಳು ಮಾಡ್ಕೊಳ್ಳಿ. ಈ ಹೋಲ್ ಇಲ್ಲ ಅನವಶ್ಯಕವಾಗಿ ಮಾಡಿದ್ದೀವಿ, ನೀವು ಇದನ್ನು ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಬೇಡಿ. ಅಲ್ಲೇನು ವಾಟ್ರ್ ಆಪ್ಷನ್ ಕೊಟ್ಟೋನ ಅಲ್ಲೆಲ್ಲ ಹಾರ್ಡ್ ಕೊಟ್ಟಿರ್ತಾನೆ, ಅಲ್ಲೇ ನೀವು ಹಾಕಿ ಅದನ್ನು ಮಾಡಿ. ಈ ಔಟ್ರ್ ಥ್ರೆಡ್ಡು ಇನ್ನರ್ ಥ್ರೆಡ್ ಇರ್ತವೆ, ಇವನ್ನ ನೀವು ಈ ಥರನ ನೀವು ಆಲ್ರೆಡಿ ನಿಮ್ಮಲ್ಲೇ ಇದರಲ್ಲೇ ಸಿಗ್ತಾವೆ ಅಂಗಡಿಗಳಿಗೆ ಹಾರ್ಡ್ವೇರಾಗೆಲ್ಲ ಅಂತ. ಈ ಥರ ಇರೋದನ್ನ ನೀವು ಥ್ರೆಡ್ ತಗೊಳ್ರಿ. ಇದನ್ನ ಇನ್ನರ್ ಥ್ರೆಡ್ಡು ಔಟರ್ ಥ್ರೆಡ್ಡಿಂದ 3 ಇಂಚು ಫಿಟ್ಟಿಂಗ್ ತೊಗೊಳ್ರಿ. ಇವೆರಡು ಟೈಟ್ ಮಾಡೋದ್ರಿಂದ ನಿಮಗೆ ಚೆಕ್ ನಾಟ್ ಥರ ಇಲ್ಲಿ ಕೆಲಸ ಆಗುತ್ತೆ. ಇದು ಒಳಗಡಿಗೆ ಬರೋದು, ಇದು ಹೊರ್ಗಡಿಗೆ ಬರೋದು. ಯಾವಾಗಲೂ ಹೊರ್ಗಡಿಗೆ ಬರೋದು ಸ್ಟ್ರೈಟ್ ಹೋಗ್ತಿರ್ತೈತಿ, ಒಳಗಡಿಗೆ ಬರೋದು ಬೆಂಡ್ ಆಗಿರ್ತೈತಿ. ಒಳಗಡೆಗೆ ಎಂಟಿ ಬೆಂಡ್ ಇರುತ್ತೆ. ಆ ಬೆಂಡ್ ಇರೋದ್ರಿಂದ ಏನಾಗುತ್ತೆ, ಮೇಲ್ಮುಖವಾಗೇ ಚಿಮ್ಮಬೇಕು. ಒಳಗೆ ಬರೋ ಸ್ಲರಿ ಆಚೆ ಹೋಗೋದು ಸ್ಟ್ರೈಟಾಗಿ ಹೋಗಬೇಕು. ಇವೆಲ್ಲ ಫಿಟ್ಟಿಂಗ್ ಆದಮೇಲೆ ನೀವು ಇದಕ್ಕೆ ಪ್ಲಾಸ್ಟಿಕ್ ಹಾಕಿ ಕ್ಯಾಪ್ ಹಾಕಿಬಿಟ್ಟು ನೀವು ಟೈಟ್ ಮಾಡಬೇಕು. ಇದನ್ನು ಥ್ರೆಡೆಡಾಗಿ ಟೈಟ್ ಮಾಡಿಬಿಟ್ಟು ಅಂದರೆ ಇದು ನಿಮ್ಗಾಗುತ್ತೆ. ಅಲ್ಲಲ್ಲೇ ಸ್ಕ್ರೂ ಹಾಕ್ರಿ, ಏನಾನ ಅಳ್ಚ್ಕೊಂಡ್ರಿ. ಆಮೇಲೆ ಇದನ್ನು ಬೋರ್ಲ್ ಹಾಕಿ ಎತ್ತದ ಕೆಲಸ. ನಿಮಗೆ ಪ್ಲ್ಯಾಂಟ್ ರೆಡಿ ಇರುತ್ತೆ. ನೀವು ಸ್ಯಾಂಡ್ ಮಳ್ಳೋ ಇಷ್ಟಕ್ಕಷ್ಟೇ ಹಾಕ್ಬೇಕು. ಈ ಟ್ಯಾಂಕ್ ಉಲ್ಟ್ಕೊಂಡಂಗಿದೆ, ಯಾವುದು ಗುದ್ರ ತೆಗೆದು ಮುಚ್ಚಬಾರ್ದು. ಹೆಚ್ಚು ಜನ ತಪ್ಪು ಮಾಡ್ತಾಯಿದ್ದೀರಾ, ಗುದ್ರ ತೆಗೆದು ಕೆಳಗಡೆ ಹಾಕ್ಬಿಟ್ಟಿದ್ದೀರಾ. ಇದು ಏನಿದ್ರು ಮಣ್ಣಿಗೆ ಮಾಡಿರೋದಲ್ಲ, ಇದು ಮೇಲ್ಗಡೆ ಸ್ಪೇಸಾಗಿ ಗಾಳಿಗಿರಕ್ಕೆ ಮಾಡಿರೋ ಮೆಟಲ್. ಇದು ಮಣ್ಣಿಗೆ ಮುಚ್ಚಿದ್ರೇನ ಇನ್ಸುಲೇಷನ್ ಹೋಗ್ಬಿಡುತ್ತೆ ಇದೆಲ್ಲ. ನಾನು ಆದಷ್ಟು ಇದು ಸ್ಯಾಂಡ್ ಹಾಕಿ ಹಿಂಗೆ ಸರಣಿ ಮಾಡಿ ಎಲ್ಲವನ್ನೂ ಸಮವಾಗಿ ಮಾಡಿ. ಈಗ ಆಲ್ರೆಡಿ ಗ್ಯಾಸ್ನ ಸೆಂಟ್ರಲ್ಲೇ ತಗೊಳ್ರಿ. ನಾನೇನು ನೋಡಿದ್ದೀನಿ ಸೈಡಾಗಿ ತಗೊಂಡಿದ್ದೀನಿ, ಆ ಥರ ಈ ವ್ಯವಸ್ಥೆ ಮಾಡ್ಕೋಬೇಡಿ. ಈಗ ಇದು ಹಾಕೋದು ಸ್ಲರಿ ಹಾಕೋದು, ಅದು ಗ್ಯಾಸ್ ಬರೋದು. ಅದು ಆಲ್ರೆಡಿ ಇದು ಆನ್ ಆಗಿರೋದ್ರಿಂದ ನಿಮ್ಗೆ ಕೂತ್ಕೊಂಡಿದೆ ನೋಡಿ. ಇಲ್ಲಿ ಸ್ಲರಿ ಫೀಡ್ ಮಾಡಿ, ಇದೇನು ಎತ್ತರ ಇರುತ್ತೋ ಇಲ್ಲಿ ಡೌನ್ ಮಾಡ್ಕೊಳ್ಳಿ. ಸ್ಲರಿ ಹೋಗೋದು ಅರ್ಧ ಅಡಿ ಡೌನ್ ಮಾಡ್ಕೊಳ್ಳಿ. ಅರ್ಧ ಡೌನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಬ್ಯಾಕ್ ಕಂಪ್ರೆಷನ್ ಆಗಲ್ಲ. ಇನ್ನು ಆ ಕಡೆಗೆ ಚುಮ್ಮಲ್ಲ. ಯಾವಾಗಲೂ ಗ್ರಾವಿಟಿಲಿ ಈ ಕಡೆಗೆ ಗ್ಯಾಸ್ ಸರಿಯಾಗಿ ಹಿಡಿತೈತೆ ಸ್ಲರಿ. ನೀವು ಆ ಎರಡನ್ನೂ ಸಮ ಮಾಡಿ ಆ ಕಡೆಗೆ ಈ ಕಡೆಗೆ ರಿವರ್ಸ್ ಆಗಿಬಿಡುತ್ತೆ. ಒಂದು ಸೈಡ್ ಹೋಗಂಗೆ ಇರಬೇಕು. ಇದನ್ನು ನೀವು ಮಾಡಬೇಡಿ. ಈ ಡಮ್ಮಿ ಪೀಸ ನಾನು ಒಂದು ಸರಣಿ ಇರೋದಕ್ಕೆ ಮಾಡಿದ್ದೀನಿ. ಹೆಚ್ಚು ಜನ ಇದನ್ನು ಕಾಪಿ ಮಾಡಿದ್ದೀರಾ. ಸರಣಿ ಇರೋರು ಇದನ್ನು ಹಾಕಬೇಡ್ರಿ. ನನಗೊಂದು ಸರಣಿ ಇರೋದ್ರಿಂದ ಇದು ಅಡಿಷನಲ್ ಹಾಕಿದ್ದೀನಿ ವೆಯ್ಟ್ಗೋಸ್ಕರ. ನಾನು ಇದು ಈ ಘಟಕದಲ್ಲಿ ಅನವಶ್ಯಕ ಆಗಿರೋದು. ಇದು 3 ಹಾಕಿರೆ ನಿಮ್ಮ ಮನೆಗಾಗುತ್ತೆ, 6 ಹಾಕಿರೆ ಪಕ್ಕದ ಮನೆಗೂ ಆಗುತ್ತೆ. ಹಾಕೋದ್ರಿಂದ ಡೇಂಜರ್ ಅಲ್ಲ, ಎಫೆಕ್ಟಿವ್ ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಆ ಜೀರ್ಣಕ್ರಿಯೆಗೆ ತೊಂದರೆ ಇಲ್ಲ. ಇದು ಆಮೇಲೆ ಮುಗಿದೋಗ ಸಂಪನ್ಮೂಲ ಅಲ್ಲ ಸರ್. ಇದನ್ನು ಕಮರ್ಷಿಯಲ್ ಆಗಿ ಮಾಡ್ಬೋದಲ್ವ ಸರ್? ಕಮರ್ಷಿಯಲ್ ಆಗು ಮಾಡ್ಕೋಬೋದು ಇದನ್ನು ಸರ್. ಇದನ್ನ ಪ್ರೋಸೆಸ್ ಮಾಡಬೇಕಷ್ಟೇ. ಅವಾಗ ಅದರಲ್ಲಿರೋ ಮಾಯಿಶ್ಚರೈಸ್ ತೆಗೆದ್ರೆ ಯಥಾ ಪ್ರಕಾರ ಸಿಲಿಂಡ್ರಿಗೆ ತುಂಬೋದು. ಇಲ್ಲಾಂದರೆ ಕ್ಯಾರಿ ಬ್ಯಾಗ್ ತಗೊಂಡು ಪಕ್ಕದಾಗೆ ನೀವು ಬಳಸ್ಕೋಬೋದು. ಅದನ್ನ ಅಲ್ಲಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲು ಏರಿರಿ, ಅದು ಕಲ್ಲಿನ ತೂಕಕ್ಕೆ ನಿಮಗೆ ಗ್ಯಾಸ್ ಈಚೆ ಬರುತ್ತೆ. ನಮ್ಗೆ ಗ್ಯಾಸ್ ಪ್ಲ್ಯಾಂಟ್ ತೋಟದಾಗಿದೆ, ಮಂತವ ಹೆಂಗೆ ಬಳಸೋದು ಅಂದರೆ ಈ ಥರ ಮಾಡ್ಕೋಬೋದು. ಇದು ಸ್ಪೋರ್ಟ್ಸ್ ಅಲ್ಲ, ಮಾರಣಾಂತಿಕ ಅಲ್ಲ. ಇದು ನಮ್ಮಲ್ಲೇ ಉತ್ಪನ್ನ ಆಗುವಂಥದ್ದು. ನಮ್ಮ ಈ ಗೊಬ್ಬರದಲ್ಲಿ ಈ ಮೀಥೇಲ್ನ ಆಚೆಗೆ ತೆಗಿಯೋದ್ರಿಂದ ಈ ಗೊಬ್ಬರ ಯಾವಾಗಲೂ ಉತ್ಕೃಷ್ಟವಾಗುತ್ತೆ. ಬೇಗ ಎರೆಹುಳ ಇದನ್ನು ತಿನ್ನಂಗಾಗುತ್ತೆ. ಡಿಕಂಪೋಸ್ಟ್ ಆಗೋಕ್ಕೆ 90 ದಿನ ಬೇಕು. 90 ದಿನ ನೀವು ಸಗಣಿ ಆಚೆ ಕಡೆ ಎಸಿದ್ರೆ ಅದು ಒಣಗಿ ಹೋಗೋದ್ರಿಂದ ಮಾಯಿಶ್ಚರೈಸ್ ಹೋದ್ರೆ ಏನಾಗುತ್ತೆ, ಸಾರಜನಕ ಆವಿಯಾಗಿ ಹೋಗ್ಬಿಡುತ್ತೆ. ಸಾರಜನಕ ಆವಿಯಾಗೋದ್ಮೇಲೆ ಅದು NPK ಆಗೋಕ್ಕಾಗಲ್ಲ. ಅದು ಪಟಾಶ್ ಅಷ್ಟೇ ಅದ್ರಾಗ ಉಳಿದಿರೋದು. ಅದ್ರ ಸಾರಜನಕ ಉಳಿದ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗಿದ್ರೆ ಯೂರಿಯಾ ಬರ್ತಾನೆ ಇರಲಿಲ್ಲ. ಯಾವಾಗ ಇಲ್ಲಿ ನಮ್ಮದು ಅಂತ ಸಮಸ್ಯೆ ಆಯ್ತು ಅವಾಗ ಅದಕ್ಕೆ ಸೊಲ್ಯೂಷನ್ ಆಗಿ ಕೃತಕವಾದ ಉಟ್ಕೊಂಡ ರಸಗೊಬ್ಬರಗಳು. ಇಲ್ಲೇ ತೋರಿಸ್ತೀನಿ ಇದರಿಂದ ಬಂದಿದ್ದು ಎರೆಹುಳ ಹೆಂಗೆ ಕೆಲಸ ಮಾಡ್ತಿದ್ದಾವೆ ಅಂತ ನೋಡಿ. ಅದ್ರ ಬಂದ ತಕ್ಷಣ ಎರೆಹುಳ ಇಲ್ಲಿ ಆಕ್ಟಿವೇಶನ್ ಆಗ್ತದೆ ನೋಡಿ ಹೆಂಗಿರೋದಲ್ಲ. ನಾನು ನೀವು ಎರೆಗೊಬ್ಬರ 10 ರೂಪಾಯಿ ಕೇಳಿದ್ದೀರ, ನಾವು ಎರೆಹುಳದ ಸಮೇತನೇ ಮಾರ್ತಾ ಇದ್ದೀವಿ ಇಲ್ಲಿ. ಎರೆಗೊಬ್ಬರ 10 ರೂಪಾಯಿಗೆ ತಗೊಂಡಿದ್ದೀರಿ, 2-3 ರೂಪಾಯಿ ಎಕ್ಸಸ್ ಕೊಟ್ಟರೆ ಉಳಿದ ಸಮೇತನ ನಾವು ಎತ್ಕೊಡ್ತಾ ಇದ್ದೀವಿ. ಈಗ ಏನಿದ್ರು ಟನ್ನು ನಾವು 3,500 ಕೇಳ್ತಾ ಇರಲಿಲ್ಲ. ಈಗ
30,000ಕ್ಕೆ ಟನ್ ಬೆಲೆ ಬಾಳ್ತೈತಿ. ಈ ತರ ನೋಡಿ ಏನಾನ ಶೆಡ್ ಮಾಡಿದೀವ ಇಲ್ಲಿ, ಏನಾನ ಇದಕ್ಕಾಗಿ ವ್ಯವಸ್ಥೆ ಮಾಡಿದೀವ, ಅದೆಲ್ಲ ಮಾಡ್ದಾಗ ನಾವು ಇಷ್ಟೊಂದು ಎರೆಹುಳ ಮಾಡಿರ್ಲಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಏನು ಬೇಕೇ ಆಗಿಲ್ಲ. ಅದು ನಿನ್ ಪ್ರಕೃತಿಲಿ ಎರೆಹುಳ ಬರಕ್ ಮುಕ್ತವಾಗಿ ಜಾಗ ಬಿಡ್ಬೇಕು ನೀನು. ತಿರ್ಗಾ ಕಾಂಕ್ರೀಟ್ ಹಾಕಿ ಸುತ್ತಲೂ ಏನು ಬರ್ದಂಗ್ ಮಾಡಿ ನೀನು ಪಂಜರ ಮಾಡಿ ಅಲ್ಲಿ ಗಿಣಿ ಸೇರ್ಕೊಳ್ಳಿ ಒಳಿಕೆ ಅಂದ್ರೆ ಹೆಂಗ್ ಸೇರ್ಕೊಳುತ್ತೆ? ಪ್ರಕೃತಿ ದತ್ತವಾಗಿರ್ಬೇಕಿದು. ನೆಲ ಕಾಂಕ್ರೀಟ್ ಆಗಿಲ್ರಿ ಇದು? ಇಲ್ಲ, ಅದ್ ನೆಲ ಕಾಂಕ್ರೀಟ್ ಹಾಕಿತ್ತು, ಅದು ಒಡೆದ ಮೇಲೆ ಅದ್ ನಮ್ಗೆ ಇದು ಬಗೆಹರಿದಿರೋದು. ಇದು ನೋಡಿ, ಈಗ ಇದನ್ನ 35,000 ಕೇಳೋರು ಈಗ 2 ಲಕ್ಷಕ್ಕೆ ತಕ ಇದು ಬೆಲೆ ಬಾಳುತ್ತೆ. ಯಾರಿಗೆ ಬೇಕಾದ್ರೂ ಸಿಗುತ್ತೆ. ಲೈವ್ ಎರೆಹುಳ ಇರೋ ಗೊಬ್ಬರ ನೀವು ಎಂತಾನ ಹಾಕಿದಿರ ಜೂಮಾನ್ದಾಗ? ಎರೆಹುಳ ಇರೋ ಗೊಬ್ಬರನ, ಎರೆಗೊಬ್ಬರ ಸೋಸಿ ಇರೋದು ಕೇಳಿದಿರ? ಸರ್ ನೋಡಿ, ಲೈವ್ ಆಗೇ ಸಿಗುತ್ತೆ ನಮ್ಮಲ್ಲಿ. ಯಾರಿಗೆ ಬೇಕಾದ್ರೂ ಬಂದ್ರು ಸಿಗುತ್ತೆ ಇದೆಲ್ಲ. ನಾವು ಇದರಿಂದ ನೋಡ್ರಿ ಗೊಬ್ಬರಕ್ಕೆ ಉತ್ಕೃಷ್ಟವಾದ ಗೊಬ್ಬರ ಬಂತು. ಆಮೇಲೆ ಹೆಚ್ಚು ಜನದ ಕಲ್ಪನೆ ಏನು, ಇದ್ರೊಳಗೆ ಬಂದ್ರೆ ಗೊಬ್ಬರ ಸುಟ್ಟೋಗುತ್ತೆ ಅಂತ. ನಾನು ಸುಟ್ಟೋಗಲ್ಲ, ಅದೆಲ್ಲ ತೆಗೆದ್ಬಿಟ್ಟಿರ್ತೀವಿ ಅನ್ನೋದು ಆಗಿತ್ತು ಸರ್. ಇವಾಗ ಅದರಲ್ಲಿರೋ ಸಗಣಿಲಿರೋ ಅಂಶ ಎಲ್ಲ ತಕೊಂಡಿರ್ತೀವಿ, ಅದು ಯೂಸು ಇಲ್ಲ ಅಂತ ಅನ್ಕೊಂಡಿದ್ರು. ಪ್ರಕೃತಿ ಹಂಗ್ ಲೈವ್ ಅಲ್ಲಿ ತೋರಿಸಿರಲ್ಲ ಸರ್ ಇದು ಎರೆಹುಳ. ಪ್ರಕೃತಿ ಹಂಗೆ ಎಂದೂ ವೇಸ್ಟ್ ಆಗೋದೇ ಇಲ್ಲ. ಅದು ಇನ್ನೊಂದು ಜೀವಿ ಬಂದು ಸೇರ್ಕೊಳುತ್ತೆ. ಸರ್, ನೀನು ಒಣಗಿದ್ದಾಗ ಎರೆಹುಳ ಸೇರುತ್ತೆ, ಅಲ್ಲಿ ನೀರು ನಿಲ್ದಾಗ ಮೀನ್ ಸೇರ್ಕೊಳುತ್ತೆ. ಅಲ್ಲಿಗೆ ಇನ್ನೊಂದು ಪ್ರಾಣಿ ಪ್ರಕೃತಿ ಸೃಷ್ಟಿ ಮಾಡಿರುತ್ತೆ. ವಾತಾವರಣ ಗಾಳಿಗೂ ಒಂದ್ ಮಾಡಿರುತ್ತೆ, ನೀರಿಗೂ ಒಂದ್ ಮಾಡಿರ್ತೈತೆ. ಪ್ರಕೃತಿ ಅಷ್ಟು ಅಗೋಚರವಾದ ವಿಶಿಷ್ಟವಾದ ಯಾವುದು ಇಲ್ಲ. ಈಗ ನೋಡಿ, ಅದ್ ಸುತ್ತಲೂ ನೀರ್ ಹಾಕಿ ಅದೆಲ್ಲ ದಿನ ತೇವಸ್ಲರಿ ಹಿಂಗ್ ಅರಿಯೋದ್ರಿಂದ ಯಾವ ಬೇಟೆ ಆಡಕ್ ಬರಲ್ಲ. ಹಿಂಗ್ ಅರಿಬೇಕು. ನೀವು ಹಾಕಿದ್ರಾಗ ಇಷ್ಟು ಉತ್ಕೃಷ್ಟವಾಗಿ ಎರೆ ಗೊಬ್ಬರ ಉತ್ಪತ್ತಿ ಆಗಕ್ಕಾಗಲ್ಲ. ತುಂಬ್ತಿದಂಗೆ ಅದೇ ಆಟೋಮೆಟಿಕ್ ಆಗಿ ಅದೇ ಪುಷ್ ಆಗುತ್ತಾ, ಆ ಗ್ಯಾಸಿನ ಒತ್ತಡಕ್ಕೆ ಆಚೆ ದಬ್ಬುತ್ತದೆ. ಸರ್ ನೋಡಿ, ಪ್ರತಿ ಮನೆನೂ ಸ್ವಾವಲಂಬಿ ಆಗ್ಬೋದು, ಗೊಬ್ಬರ ಮಾರ್ಕೋಬಹುದು, ಗೊಬ್ಬರದಾಗೂ ದುಡ್ಡು ಬರುತ್ತೆ. ಕೃಷಿ ಲಾಭದಾಯಕನೇ. ನಾವು ಇಲ್ಲಿರೋ ತ್ಯಾಜ್ಯನೇ ನಾವು ಸಿದ್ಧ ವಸ್ತು ಮಾಡ್ಕೋಬೇಕು. ಸರ್, ಇದು ಸಗಣಿ ಹಾಕ್ತಿವಲ್ಲ ಸರ್, ಅದಕ್ಕೆ ನೀರು ಎಷ್ಟು ಹಾಕ್ಬೇಕು? 2 ಭಾಗ ನೀರು 1 ಭಾಗ ಸಗಣಿ, ಆ ತರ ಮಾಡಿ ಲಿಕ್ವಿಡ್ ಆಗಿ ಪೈಪ್ನಾಗೆ ಫ್ಲೋ ಆಗಂಗ್ ಮಾಡ್ಬೇಕು. ಅದನ್ನ ಅರಿಯ ಪ್ರಮಾಣಕ್ಕೆ ನಾವು ಮಾಡ್ಬೇಕು. ಅದನ್ನ ಯಾವುದೇ ಕಾರಣಕ್ಕೆ ಗಂಟು ಮಾಡಿ ಗ್ಯಾಸ್ ಫೇಲ್ ಆಗಕ್ಕೆ 2 ಕಾರಣ ಇರ್ತೈತೆ. ಒಂದು ಘಟಕ ತಪ್ಪಾಗಿ ಮಾಡಿರೋದು, 2ನೇದು ಸ್ಲರಿನ ಸರಿಯಾಗಿ ಕಟ್ತಿದ್ದು. ಆಲ್ರೆಡಿ ನಾವು 2 ಘಟಕ ಹಾಳಾಗಿ ಹೋಗಿದ್ದೆವು ನಮ್ಮವು. ಆದ್ರೂ ನಾವು ಪ್ರಯತ್ನ ಬಿಡದಲ್ಲೇ ಈ ವಾಟರ್ ಟ್ಯಾಂಕಿಗೆ ಮೀಡಿಯಾಕ್ ಬದಲಾಗಿದ್ವಿ. ಈಗ ನೀವು ಇದನ್ನ ಮಾಡಬಾರ್ದು ಅಂತೀರಲ್ಲ ಸರ್? ಬೇಕಿಲ್ಲ, ಅದು ಸರಣಿ ಮಾಡಿರ್ ಬೇಕಾಗಿಲ್ಲ, ಒಂದ್ ಸರಣಿ ಬೇಕದು. ಅಲ್ಲ ಸರ್, ಈಗ ತೆಳಗಲಿದ್ದ ಒಂದು ಪೈಪ್ ಬಂದೈತ್ರಿ, ಆ ಪೈಪ್ ಇಲ್ಲಿ ಮೇಲ್ಗಡೆ ಐತೆ ಅಂದ್ರೆ ಡೈರೆಕ್ಟ್ ಕೊಡ್ಬೋದ್ರಿ ನಾವು? ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ವಿ, ಅಲ್ಲಿಂದ ಮ್ಯಾಕೆ ಪುಷ್ ಆಗುತ್ತೆ. ಒತ್ತಡ ದೂರಕ್ಕೆ ಹೋಗ್ಲಿ ಅಂತ ಬ್ಯಾಲೆನ್ಸ್ ಇಟ್ಟಿದೀವಿ. ಸಿಂಗಲ್ಗೆ ಹೋಗಲ್ಲ ದೂರಕ್ಕೆ. ಆಮೇಲೆ ಸ್ಲರಿ ಅಲ್ಲಿ ಗ್ಯಾಸ್ ಹೆಚ್ಚಾದ್ರೆ ಸ್ಲರಿ ಆಚೆಗೆ ಉಗುದ್ ಬಿಡುತ್ತೆ. ನಾವು ಸರಣಿ ನೀವು ಟ್ಯಾಕ್ಟ್ರಿಗೆ ಬಂಪರ್ ಹಾಕಿರ್ತಾರ, ಟ್ಯಾಕ್ಟರ್ ಎದ್ದಾಡ್ದಂಗೆ ಇರ್ಲಿ ಅಂತ, ಆ ತರ ಬಂಪರ್ ತರ ನಾವು ಟೆಕ್ನಾಲಜಿಲಿ ಉಪಯೋಗಿಸ್ಕೊಂಡಿದ್ದೀವಿ. 3 ಬೇಕಂತವು, 1000 ಡ್ರಮ್ 3 ಬೇಕು ನಿಮ್ಗೆ. ಅಲ್ಲಿ ಮುಂದ್ಗಡೆ ಮಿನಿಯೇಚರ್ ಇದೆ, ನೀವೆಲ್ಲ ನೋಡ್ಕೊಳ್ಳಿ ಫಿಟ್ಟಿಂಗ್ ಹೆಂಗ್ ಇರುತ್ತೆ, ಹೆಂಗ್ ಜೋಡ್ಸೋದು ಎಲ್ಲ ಚಿಕ್ಕ ಮಾಡ್ಲು ತೋರಿಸಿದ್ವಿ. ಸರ್, ಇದು ನೀರ್ ಕೊಡ್ತಾ ಇದ್ರಲ್ಲ, ಇದು ಎರೆಹುಳ ಇದು ಮೇಲ್ಮುಖದಾಗೆ ಒಣಗ್ದಾಗ ಏನಾಗುತ್ತೆ, ಅದು ತೇವಾಂಶ ಇರ್ಲಿ ಅಂತ ಕೊಡ್ತಾ ಇದೀವಿ. ತೇವಾಂಶ ಉಳಿದಿರೇನಾಗುತ್ತೆ, ಬೇಗ ಎರೆಹುಳ ಚೆಲ್ಸಲ್ಲ, ಎಲ್ಲಾ ಕಡೆಗೂ ಇರ್ತಾವೆ. ಇಲ್ಲಾಂದ್ರೆ ತ್ಯಾವ ಇರೋ ಕಡೆಗೆ ಬರ್ತಿರ್ತವೆ. ಅದನ್ನ ನೋಡಿದ್ನಲ್ಲ ಮಿಸ್ಟ್ರು ಸಿಂಗಲ್ ದೇಡ್ದು. ನೋಡಿ, ಗೊಬ್ಬರಕ್ಕೂ ಸಹ ನೀರು ಕೊಡೋಂಗೆ ತೇವ ಉಳಿಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ಎರೆಹುಳ ಹೆಚ್ಚಳ ಮಾಡಕ್ಕೆ ಎರೆಹುಳು ನೋಡಿ, ಈ ತರ ಡ್ಯಾಶ್ ಕೊಡೋದ್ರಿಂದ ಅಲ್ಲೇನ್ ನಾನು ಮಿಸ್ಟ್ರ್ ಹೇಳಿದ್ನ ಈ ಡ್ಯಾಶ್ ಕೊಟ್ರೆ ಇದಾಗುತ್ತೆ. ಇದು ಮಿಸ್ಟ್ರು ತರನೇ ಕೆಲಸ ಮಾಡುತ್ತೆ. ಇಲ್ಲಿ ಸ್ಪ್ರಿಂಕ್ಲರ್ ಬೇಕಿಲ್ಲ, ಅದಕ್ಕೆ ನಾವು ಪಕ್ಕದಾಗ ತೆಗ್ದಿದೀವಿ. ಇಲ್ಲಿ ಡ್ಯಾಶ್ ಕೊಟ್ಟಿರೋದ್ರಿಂದ ಮಿಸ್ಟ್ರ್ ಕೆಲಸ ಇಲ್ಲ ಆಗುತ್ತದೆ. ಆಪೋಸಿಟ್ ಮಾಡಿದಾಗ ಆಪೋಸಿಟ್ ಮಿಸ್ಟ್ರೇ ಅದು ಮಿಸ್ಟ್ರ್ ಆದಂಗೆ ಆಗುತ್ತೆ. ಅದು ಅವಾಗ ಟೀ ಹಾಕಿ ಸೇಮ್ ಚಿಕ್ಕದಾಕಿ ಎಂಡ್ ಕ್ಯಾಪ್ ಹಾಕೊಳ್ಳಿ, ಒಂದೊಂದು ಜೆಟ್ ಹಾಕಿ ಎದುರು ಕೊಟ್ಕೊಳ್ಳಿ. ಇನ್ನು ದೂರ ಹೋಗ್ಬೇಕು ಅಂದ್ರೆ ಈ ಕಡೆಗೆ ಒಂದು ಡೈರೆಕ್ಷನ್ ಇತ್ಕೊಡಿ. ಅವಾಗ 20-30 ಅಡಿ ಹಿಂಗೆ ಒಡೆ ತರ ಕೆಲಸ ಮಾಡುತ್ತೆ. 10 ಅಡಿ ಅಗಲ ಆಗುತ್ತೆ. ಈಗ ನಾನೇನು ಈಗ 12 ಅಡಿ ಅಗಲ ಆಗಿ ಹಿಂಗೆ 30 ಅಡಿ ಆಗೈತೆ, ಅದು ಹಿಂಗೆ ರಿವರ್ಸ್ ಆಗುತ್ತೆ. ಅವಾಗ ಹೆಂಗ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಇದು ನಿಮ್ಗೆ ನೀವೇ ಮಾಡ್ಕೊಳೋದ್ರಿಂದ ಹೆಂಗ್ ವಿನ್ಯಾಸ ಬೇಕಾದ್ರೂ ಬದಲಾಯಿಸ್ಕೋಬೇಕು. ಅಲ್ಲಿ ದುಡ್ಡು ಕೊಟ್ಟಿದ್ದು ವಿನ್ಯಾಸಕ್ಕೆ ಅಷ್ಟೇ ನೀನು ತೃಪ್ತ ಆಗ್ಬೇಕಾಗುತ್ತೆ. ಆಮೇಲೆ ಸರ್, ಇದು ಫ್ಲೆಕ್ಸಿಬಲ್, ನಮ್ಗೆ ಹೆಂಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಹಾಳಾದ್ರ ತಕ್ಷಣ ನೀನ್ ಮಾಡ್ಕೋಬಹುದು. ನಾನು PUC ಕ್ಯಾಪ್ ಎಂಡ್ ಕ್ಯಾಪ್ ತೋರಿಸಿದ್ನಲ್ಲ, ಇಲ್ಲೇ ಇದೆ ನೋಡಿ. ಅದು ಇಷ್ಟಿಷ್ಟು ಕಟ್ ಮಾಡ್ಕೊಳ್ಳಿ, ಎಂಡ್ ಕ್ಯಾಪ್ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡಿ ತೋರಿಸಿ ಅಷ್ಟೇ. ಇದು ಈ ಬಿಸಿಲಿಗೆ ಏನು ಹಾಳಾಗಲ್ಲ. ಇದು ಎಷ್ಟು ಇಂಚಿನ ಪೈಪ್ ಇದು? 3/4 ಇಂಚ್ ಸರ್. ಇದು ಎಂಡ್ ಕ್ಯಾಪು ಇಲ್ಲೇ ರೆಡಿ ಆಗ್ತವೆ. ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನ ಒಳಗಡೆ ಹಾಕಿ ಇಂಜೆಕ್ಟ್ ಆಗ್ತೀವಿ. ಸರ್, ಎಂಡ್ ಕ್ಯಾಪ್ ಬಿಸಿಲಿಗೆ ಹಾಳಾಗೋಗುತ್ತೆ. ಯಾಕಂದ್ರೆ ಒಂದು ಎಂಡ್ ಕ್ಯಾಪ್ ಸಿಗ್ಲಿಲ್ಲ ಅಂದ್ರೂ ಒಂದ್ ದಿನದ ಬದುಕೋಗಿರ್ತೈತೆ ಅಲ್ಲಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಏನಿರುತ್ತೋ ವೇಸ್ಟ್ ಆಗಿ ಅದ್ರಾಗೆ ಮಾಡ್ಕೊಳ್ಳಿ ಅಂತ ಹೇಳೋದು. ಪ್ರಪಂಚದಾಗ ಜಲ್ದಿ ಮಾಡಿರೋ ಗೊಬ್ಬರ ಹೇಳಿದ್ದೀವಿ ನೋಡಿ. ಯಾರಾದ್ರೂ ಕಸ್ಟಮರ್ ಗೊಬ್ಬರ ಬೇಕಂದ್ರೆ ಕೊಡ್ತೀರಾ ಸರ್? ಕೊಡ್ತಾ ಇದೀವಿ ನಾವು ಅದನ್ನು ಎಲ್ಲನ ಅಂತ.
ಸರ್ ಅದು ಏನು ನಾವ್ ರೇಟ್? ಸಣ್ಣ ಪ್ರಮಾಣ ಕೊಡಲ್ಲ, ಇದು ಏನಿರ್ತೈತೆ ಹೋಲ್ಸೇಲ್ ತಗೊಳೋದ್ ಬೇಕಾಯ್ತು. ಇದು 20 ಟನ್ ಬರುತ್ತೆ, 20 ಟನ್ ತಗೊಳೋ ಅಂತಾರ ಬೇಕಿದೆ. ಹಾಂ ಸರ್. ಕಮ್ಮಿ ಪ್ರಮಾಣಕ್ಕೆ ತೆಗೆದ್ರೆ ಪಕ್ಕದ ಎರೆಹುಳ ಓಪನ್ ಆಗ್ತವೆ, ತಿರ್ಗಾ ಹಾಳಾಗ್ತವೆ. ಒಂದೇ ಟೋಟಲಿ ಒಂದೇ ಸಲ ನಿಮಗೆ ಖಾಲಿ ಒಂದ್ ವರ್ಷಕ್ಕೆ ಒಂದ್ಸಲಿ ಖಾಲಿ ಮಾಡ್ತೀವಿ ನಾವು. ಒಂದ್ಸಲಿ ಯಾರೋ ದಾರಂಬ್ಳೆ ತೋಡ್ತಾರೆ, ರಾಯಚೂರವ್ರು ತಗೊಂಡು ಹೋಗಿದ್ದೀವಿ. ಹಾಂ ಸರ್. ಸರ್ ಇದು ಟನ್ ಲೆಕ್ಕನಾ? ಇದು ಟನ್ ಲೆಕ್ಕ ಕೊಡ್ತೀವಿ ಇದೆಲ್ಲ. ಸರ್ ಟನ್ ಹೆಂಗೆ ಅದು? ಟನ್ ಅನ್ನ ಅದು ಈಗ ಎರೆ ಉಳಿದು ಸಮೇತ ಕೇಳಿ ಕೆಜಿನೇ 500 ಐತಿ. ಹಾಂ ಸರ್. 50,000 ಹೇಳಕ್ಕಾಗಲ್ಲ. ಹಾಂ ಸರ್. ಅದಕ್ಕಿಂತ ಎರೆ ಗೊಬ್ಬರಕ್ಕಿಂತ ಒಂದ್ 2-3 ಸಾವಿರ ಹೆಚ್ಚಿಗೆ ಕೊಟ್ರ ಆತು. ಹುಳ ಲೈವ್ ಆಗ್ಬತ್ತಾವ ನಿಮ್ ತೋಟ. ಹ್ಞೂ ಸರ್. ನೋಡಿ ಈ ತರ ಹುಳ ಕಾಣ್ಬೇಕು ಅಂತ ಅಂದ್ರೆ ನೀವು ಅಲ್ಲಿ ಯಾವ ಗೊಬ್ಬರದಾಗೂ ಏನಾಗಲ್ಲ, ಇಲ್ಲಿ ಈ ತರ ಲೈವ್ ಆಗಿ ಬಂದ್ಬಿಡ್ತೀವಿ. ನೋಡಿ ಅಲ್ಲಿ ಹುಳ. ಇಷ್ಟು ಗೊಬ್ಬರ ಕೊಟ್ರೆ 500 ರೂಪಾಯಿ ಹಾಂ ಸರ್. ಎರೆ ಗೊಬ್ಬರ ಅಂತ ಕೊಡ್ತಾರೆ. ಇದೊಂದು ಕೆಜಿ ಕೊಟ್ರೆ 500 ರೂಪಾಯಿ. ಹಾಂ ಸರ್. ಅದು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಇವ್ರು. ನಮಗೆ ಹೇಳ್ತಿರೋದು ನೀವೇ ಸ್ವಂತ ನೀವೇ ಮಾಡ್ತೀರಿ. ಇದ್ರಾಗ ಆಫ್ರಿಕನ್ ಟಾಲು ಇದಾವೆ, ನಾಟಿನೂ ಇದಾವೆ. ಹಾಂ ಸರ್. ಇದು ನಮ್ ಲೋಕಲ್ ಇರೋದ್ರಿಂದ ಬೇಗ ತಪ್ಪಿಸ್ಕೊಂತಾವ ಇವು. ಇವ್ರೀಗ ಈಗ ನೀವು ಇದನ್ನ ಮಾರಿದ್ರಲ್ರಿ ಮತ್ತು ಭೂಮಿ ಆಯ್ತು ತಾವ ಬರ್ತಾವ್ರಿ ಗೊಬ್ಬರ. ಈಗ ಅವು ಸೃಷ್ಟಿ ಆಗ್ತವೆ, ಅವು ನಾವ್ ಮಾಡೋದಲ್ಲ. ನಾವ್ ಮಾಡೋದು ನಾವು ಅವನ್ ಕಾಯ್ಕೊಂಡ್ ಕೂಕಬೇಕು. ಸ್ಪೀಡ್ ಜನರೇಷನ್ ಬೇಗ ಮರಿ ಆಗುತ್ತೆ. ಈಗ ನಮ್ಮಲ್ಲೇ ಹುಟ್ಟೋದು ಏನಾಗುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ. ಕೃತಕವಾಗಿ ತಂದಿದ್ದು ಯಾವತ್ತೂ ಹೊಂದ್ಕೊಳಲ್ಲ. ಅದನ್ನ ನಾವು ರಕ್ಷಣೆ ಮಾಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಏನು ನೀರು ರಕ್ಷಣೆ ಮಾಡಿಲ್ಲ, ಮೇಲ್ ತೇವಾಂಶ ಬರೋಕ್ಕೋಸ್ಕರ ಮಿಸ್ಟ್ರು ಮಾಡ್ತೀವಿ ಅಷ್ಟೇ. ಸರ್ ಇದೇನು ಸರ್ ಗುಂಡಿ ಮಾಡಿದ್ದೇನೆ? ಈಗ ಆಲ್ರೆಡಿ ಅದು ಹಳೆ ಘಟಕ ಇದೆ ನನ್ನಲ್ಲಿ, ಇದು ನಡೀತಾ ಇದೆ. ಇದು ಫಾರಿನರ್ ಮಾಡಿರೋದು. ಇದು ಮೋಲ್ಡಿಂಗ್ ಸಿಸ್ಟಮ್. ಇದು ಉಳಿದಿದೆ ಮೋಲ್ಡಿಂಗ್ ಮಾಡ್ದವು. ಈಗ ಅಲ್ಲೇನ್ ಇಟ್ಕೆ ಸಿಸ್ಟಮ್ ನೋಡ್ತಿದಿರೋ ಅವಾಲೇ ನಾವು 2 ಕಾಲು ಎತ್ಕೊಂಡಿದ್ದೇವೆ. ಸರ್ಕಾರದ ಹಣನೂ ವೇಸ್ಟ್ ಆಯ್ತು, ಅಲ್ಲಿ ನಂಬಿಕೆನೇ ವೇಸ್ಟ್ ಆಯ್ತು. ಫಸ್ಟ್ ಆಫ್ ಆಲ್ ಗೋಬರ್ ಗ್ಯಾಸ್ ಅಂದ್ರೆ ಬೇಡ ಅಂತಾರೆ ಈಗ ಜನ. ಈಗ ಯಾಕೆ ಈಗ ಗೋಬರ್ ಗ್ಯಾಸ್ ಮಾಡಿದ್ರಲ್ರಿ, ಇದ್ರಿಂದ ಗ್ಯಾಸ್ ನಾವು ಒಳಗ ಯಾವ ಪೈಪ್ನಾಗ ಒಳಗ ಲ್ಯಾಟ್ರಲ್ ಹಾಕೊಂಡಿದೀವಿ ನೋಡಿ. ನಿಮ್ಮಲ್ಲಿ ಏನೈತಿ ನೋಡಿ, ಇಲ್ಲೇ ಹೋಗೈತಿ ನೋಡ್ರಿ. ಅದ ಸರ್, ಇದು ನ್ಯಾಟ್ರಲ್ ಐತಲ್ರಿ, ಇದರಿಂದ ಬ್ಲಾಸ್ಟ್ ಗೀಸ್ಟ್ ಏನು ಆಗಲ್ಲ. ಆ ತರದ್ದೆಲ್ಲ ಇದು ಸ್ಪಾರ್ಕಿಂಗ್ ಬರ್ನ್ ಆಗಲ್ಲ, ಕಿಡಿಗೆ ಹತ್ಕೊಳಲ್ಲ. ಇದು 100% ಒಳಗಡೆಗೆ ಇರೋಂತ ಗ್ಯಾಸ್. ಅದು 100ರಿಂದ ಮ್ಯಾಗಿರೋದು. ಅಲ್ಲ ಸರ್, ಬಗನ ಪೈಪ್ ಏನಾರ ಇಲ್ಲಿ ಡೇಂಜರಸ್ ಏನಿಲ್ಲ. ಡೇಂಜರಸ್ ಏನಿಲ್ಲ, ಡೇಂಜರಸ್ ಇಲ್ಲ. ಇದು ಆ ತರ ಸ್ಫೋಟಿಸಲ್ಲ ಗ್ಯಾಸ್. ಇದು ಸರ್ ಹೇಳ್ತಿರೋದು LPG ಗ್ಯಾಸ್ ತರ, ಪೆಟ್ರೋಲಿಯಂ ಗ್ಯಾಸ್ ತರ ಇದು ಸ್ಪ್ರೆಡ್ ಆಗಲ್ಲ. ಆ ತರ ಬೆಂಕಿ ಲೀಕೇಜ್ ಆದ್ರೆ ಏನು ಇದನ್ನಾಗಲ್ಲ ಅಂತ ಊಟ. ಅದ ಸರ್, ಈಗ ನಮ್ದು ಏನಾಗೈತ್ರಿ, ಆ ಸಿಲಿಂಡರ್ ಸ್ವಲ್ಪ ಎಲ್ಲರ ಲೀಕೇಜ್ ಆತಂದ್ರಿ ಬ್ಲಾಸ್ಟ್ ಆಕೈತ್ರಿ. ಇದನ್ನ ಹಲ್ಲಿ ಆಗುತ್ತೆ ಅಂದ್ರೆ ಏನಂದ್ರೆ ಅದು 100 ಉರಿಯುವಂತ ಗ್ಯಾಸ್ ಅದು. ಸರ್, ಅದೇನಾಗುತ್ತೆ, ಸ್ಪಾರ್ಕಿಂಗ್ ಬತ್ಕೊಳುತ್ತೆ. ಆಮೇಲೆ ಅದನ್ನ ಟೈಟ್ ಆಗಿ ಕಂಪ್ರೆಸರ್ ಮಾಡಿ ಟೈಟ್ ಆಗಿ ಇಕ್ಕಿರ್ತಾರೆ. ಇದಂಗ್ ಟೈಟ್ ಆಗಿರಲ್ಲ. ಪಕ್ಕದಾಗ ಆಪ್ಷನ್ ಕೊಟ್ಟಿರ್ತೀವಿ, ಗ್ಯಾಸ್ ಹೆಚ್ಚಾದ್ರೆ ಸ್ಲರಿ ಕಮ್ಮಿ ಆಗುತ್ತೆ, ಸ್ಲರಿ ಕಮ್ಮಿ ಆದ್ರೆ ಗ್ಯಾಸ್ ಹೆಚ್ಚಾಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳತ್ತೆ. ಇದು ಒಮ್ಮೆ ಹಾಕಿದ್ರಿ ಎಷ್ಟು ತಾಸು ಉಪಯೋಗ ಮಾಡ್ಕೋಬಹುದು? 2 ದಿನಕ್ಕೆ ಬರುತ್ತೆ. ಒಂದ್ಸಲಿ ಹಾಕಿದ್ರೆ 2 ಟೈಮ್ ನಿಮ್ ಗ್ಯಾಸ್ ಬರುತ್ತೆ. 2 ದಿನ ಗ್ಯಾಸ್, ಬೆಳಿಗ್ಗೆ ಸಾಯಂಕಾಲ ಗ್ಯಾಸ್ ಬರುತ್ತೆ. ದಿನ ಹಾಕ್ತಿರ್ಬೇಕು, ದಿನ ಪಡ್ಕೊಂತಿರ್ಬೇಕು. ಸರ್ ಅದು ಎಷ್ಟು ಕೆಜಿ ಹಾಕ್ಬೇಕು ನಾವು ಸಗಣಿ? ದಿನ 25 kg ಹಾಕ್ಬೇಕು. 4-5 kg ಜನ ಇದೀವಿ ಅಂದ್ರೆ 25 kg ಬೇಕು. ಹಾಂ ಸರ್. 25 kg ಹಾಕಿರಿ 50 ಲೀಟರ್ ನೀರಲ್ಲ 75 ಲೀಟರ್ ಸ್ಲರಿ ಆಗುತ್ತೆ. ಮೇಲೆ ಸ್ಲರಿ ಬರೋದ್ರಿಂದ ನಿಮ್ಗೆ ಹಿಂಗೆ ಗೊಬ್ಬರದ ಮೇಲೆ ಹರಿಯುತ್ತೇನೆ ಗ್ರಾವಿಟಿಲಿ. ಹರಿದ್ರೆ ಎರೆಹುಳಕ್ಕೆ ಅವಕ್ಕೆ ಬೇಕಾದ ಎನ್ವೈರ್ಮೆಂಟ್ ಕೃತಕವಾಗಿ ಸೃಷ್ಟಿಯಾಗುತ್ತೆ. ನಾವು ಸುಮ್ಮನೆ ಮೇಲೆ ಹಾಕೋದ್ರೆ ಏನಾಗುತ್ತೆ, ಹಂಗೆ ತಂಪಾಗಿ ಹಾಕಕ್ಕಾಗಲ್ಲ. ಆಮೇಲೆ ಜನದ್ದು ಕಷ್ಟ ಇರುತ್ತೆ. ಇದು ಗ್ರಾವಿಟಿಯಿಂದ ಆಗೋದ್ರಿಂದ ನ್ಯಾಚುರಲ್ ಆಗುತ್ತೆ. ಈಗ ನಮಗ ಸಗಣಿನೂ ವೇಸ್ಟ್ ಆಕೈತಿ ಅನ್ನೋದಲ್ಲ ಸರ್, ಇದಕ್ಕೆ ಹಾಕಿದ್ದೆ ಹೋಗಿ ಅಲ್ಲಿ ನಿಮ್ಗೆ ಟ್ರ್ಯಾಕ್ಟ್ರಿಗೆ 3,500 ಇರೋದು. ಈಗ ಅಲ್ಲಿಗೆ ನಾವು ಟ್ರ್ಯಾಕ್ಟ್ರಿಗೆ 3 ಟನ್ ತುಂಬ್ತಾರೆ, 30,000 ಆಗೋತಲ್ಲ. ಈಗ 10ರಷ್ಟು ಗೊಬ್ಬರದಾಗ ಹೆಚ್ಚಾತು, ನಿನ್ ಜೀವನ ನಡೀತು. ಇದು ಪ್ರಕೃತಿಗೆ ಹೋಗಿ ಹೀಟ್ ಆಗತ್ ತಪ್ಪು. ಮೀಥೇಲು ಪ್ರಕೃತಿಗೆ ಹೋದ್ರೆ ಹೀಟ್ ಆಗುತ್ತೆ. ಪೈಪ್ ಇವತ್ತು ಮೇಲೆ ಹಾಕೋಕಂದ್ರೆ ನೀವು ಟಾಯ್ಲೆಟ್ಗೆಲ್ಲ ಫಿಕ್ಸ್ ಮಾಡ್ಕೋಬಹುದು. ಯಾವುದು ವೇಸ್ಟ್ ಅಲ್ಲ ಪ್ರಕೃತಿಲಿ. ಇದು ಸಸ್ಯದಲ್ಲಿ ಬರೋದೇ ಇದೆ ಬಯೋಗ್ಯಾಸು. ಅದು ಗೋಬರ್ ಗ್ಯಾಸು. ಇದ್ರದ್ದು 2ರಷ್ಟು ಪವರ್ 3ರಷ್ಟು ಪವರ್ ಇರುತ್ತೆ. ಅದಕ್ಕೆ ಟಾಯ್ಲೆಟ್ಗಳು, ಈ ಪಬ್ಲಿಕ್ ಟಾಯ್ಲೆಟ್ಗಳು, ಡ್ರೈನೇಜ್ಗಳು, ಅವಕ್ಕೆಲ್ಲ ಇದನ್ನ ಹಾಕಿದ್ರೆ ಆ ಮೀಥೇಲ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ ಇದು. ಅಲ್ಲೇ ವೇಸ್ಟ್ನೆಲ್ಲ ಅಲ್ಲೇ ಜನಕ್ಕೆ ಪರಿಹಾರ ಒದಗಿಸ್ಕೊಡ್ಬಹುದು. ನೋಡಿ ಎಂತ ವ್ಯವಸ್ಥೆ ಇರುತ್ತೆ ಅಂತ ನಾನು. ಸರ್ ಸರ್, ಇದು ಡ್ರಮ್ಮಿಂದ ಎಷ್ಟು ಅಡಿ ಹೈಟ್ ಇರ್ಬೇಕು ಸರ್? ಇದು 1 ಅಡಿ ಎತ್ತರ ಇರಬೇಕು ಅದು. ಹಾಂ ಸರ್. ಇಲ್ಲಿ ಡೌನ್ ಡಿಸ್ಚಾರ್ಜ್ ಇರೋದು 1/2 ಅಡಿ ಡೌನ್ ಇರಬೇಕು. ಯಾವುದೇ ಕಾರಣಕ್ಕೂ ಸ್ಲರಿ ಇಲ್ಲಿ ಗ್ಯಾಸ್ ಇದ್ದಾಗೆ ಬರಬಾರ್ದು. 1/2 ಅಡಿ ನಿಮ್ಗೆ ಯಾವಾಗಲೂ ನಿರ್ವಾತ ಪ್ರದೇಶನೇ ಇರಬೇಕು. ಇಲ್ಲಿಂದ ತನಕ ರಿಚ್ ಆಗಿಬಿಟ್ರೆ ಏನಾಗುತ್ತೆ, ಇಲ್ಲಿ ಆ ಜೀವಿಗಳು ಬದುಕಲ್ಲ. ಇನ್ನು ಯಾವ ಜೀವಿನೂ ಇಲ್ದಂಗೆ ಆಗಲ್ಲ. ಒಂದು ಜೀವಿ ಸತ್ತೋದ್ರೆ ಇನ್ನೊಂದು ಜೀವಿ ಅಲ್ಲಿ ಹುಟ್ಟಿರುತ್ತೆ. ಹೆಚ್ಚು ಜನದ ಕಲ್ಪನೆ ಹೆಂಗೆ, ಅಯ್ಯೋ ಜೀವಾಮೃತಕ್ಕೆ ಇಲ್ದಂಗೆ ಆಗುತ್ತೆ. ದಿನ 25 kg ಜೀವಾಮೃತಕ್ಕೆ ಹಾಕ್ತೀರಾ, ತಿಂಗಳಿಗೆ ಒಂದ್ಸಲಿ ಹಾಕೋದಷ್ಟೇ. ಇದು 1 ಅಡಿ ಎತ್ತರ ಇರ್ಬೇಕು ಸರ್. ಅದು 1 ಅಡಿ ಡೌನ್ ಇರ್ಬೇಕು. 1/2 ಅಡಿ ಡೌನ್ ಇರ್ಬೇಕು. 1/2 ಅಡಿ ಡೌನ್ ಇರ್ಬೇಕು.
ಈ ಇಂಟರ್ ಕನೆಕ್ಟ್ ಮಾಡ್ಬೇಕು. ಕನೆಕ್ಟ್ ಆದ್ಮೇಲೆ ಲಾಸ್ಟ್ನೇದಕ್ಕೆ ನೀವು ಆ ಪೈಪ್ ಕೊಡಬೇಕು, ಇದು ಔಟ್ಲೆಟ್. ಉಳ್ದಂತೆ ಅವು ಟ್ಯಾಂಕಿಗೆ ಹಂಗೆ ಇನ್ಲೆಟ್ ಆಗ್ತಿರ್ತವೆ. ಅಲ್ಲಿ ತೋರಿಸ್ತೀನಿ ಮುಂದೆ ಮಾಡ್ಲಾಗ ಹೆಂಗಿರುತ್ತೆ ಅಂತ. ಇದು ಚಿಕ್ಕ ಪ್ರಮಾಣದ. ಆಮೇಲೆ ಇದನ್ನು ಗ್ಯಾಸ್ ವಿಧಾನ ಅಂತ ತಿಳ್ಕೊಬೇಕು. ಅಲ್ಲಿ ನೋಡಕ್ ಟ್ರಾನ್ಸ್ಪರೆಂಟ್ ಇರಲಿ ಅಂತ ಟ್ರಾನ್ಸ್ಪರೆಂಟ್ ಕ್ಯಾನಾಗಿ ಚಿಕ್ಕದಾಗಿ ಮಾಡಿದ್ವಿ. ಅಲ್ಲೇನು ನೋಡಿದ್ರೆ ಔಟ್ಲೆಟ್ ಮೇಲೆ 1 ಅಡಿ ಹತ್ರ ಇರೋದು, ಅದು ಬಂದು ಒಳಗಡೆ ಬೆಂಡ್ ಇರೋದು ಸಿಸ್ಟಮು. ಒಳಗಡೆ ಬೆಂಡ್ ಇರ್ತವೆ, ಬಂದೆಲ್ಲ ಬೆಂಡ್ ಮೇಲ್ಮಕ್ಕೆ ಚುಮ್ಕೊಂಡು ಹೋಗ್ಬೇಕು. ಹೋಗೋವೆಲ್ಲ ಸ್ಟೈಟಾಗಿ ಹೋಗ್ಬೇಕು. ಲಾಸ್ಟ್ನೇದು ಆಚೆ ಬಿಟ್ಟಿರ್ತೀವಿ ಅದನ್ನ. ಅದು ಅರ್ಧ ಅಡಿ ಡೌನ್ ಮಾಡಬೇಕು. ಗ್ಯಾಸ್ಗಳನ್ನೆಲ್ಲ ಯೂನಿವರ್ಸಲ್ ಕನೆಕ್ಟ್ ಮಾಡ್ಬೇಕು ಎಲ್ಲವಕ್ಕೂ. ಅವನ್ನೆಲ್ಲ ಮಾಡಿ ಒಂತಾಗ ಬರಂಗೆ ಮಾಡ್ಕೋಬೇಕು ನೀವು ಅದನ್ನ. ಹಿಂಗೆ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಒಂದು ಕುಟುಂಬಕ್ಕೆ ಸ್ವಲ್ಪ ಕಮ್ಮಿ ಸಗಣಿಲೇ ಹೆಚ್ಚಿಗೆ ಗ್ಯಾಸ್ನ ಪಡ್ಕೋಬಹುದು. ಇದನ್ನ 6 ಸರಣಿ ಹಾಕಿದ್ರೆ ಪಕ್ಕದ ಮನೆಗೆ ಅಷ್ಟೇ ಗ್ಯಾಸ್ನಾಗೆ ಅಷ್ಟೇ ಸಗಣಿಗೆ ಇನ್ನೂ 5 ಜನ 10 ಜನಕ್ಕೆ ಆಗುತ್ತವು. ಈಗ ಆಲ್ರೆಡಿ ಘಟಕಗಳೆಲ್ಲ 10 ದಿನ 15 ದಿನ ಅಷ್ಟೇ ಬಳಸೋದವು. ಸರಣಿ ಇರೋದ್ರಿಂದ ಎಲ್ಲರಲ್ಲ ನೋಡ್ರಿ ಅಷ್ಟೇ ಬಳಸ್ತಾವು. ಸರಣಿ ಹಾಕಿದಾಗ ಏನಾಗುತ್ತೆ, 10 ದಿನದ ಎಕ್ಸ್ಟ್ರಾಕ್ಟರ್ ಅನ್ನೋದ್ರೆ ಸಪ್ರೇಟ್ ಬರ್ತಾ ಇರ್ತದೆ. 9 ಕ್ಯಾನ್ ಹಾಕ್ಬೇಕಲ್ಲ. ಈಗ 90 ದಿನ ಅಂತಂದ್ರೆ 1100 ಲೀಟರ್ದು ಒಂದೊಂದು 10 ದಿನ ಒಂದ್ರಾಗೆ ಅಂದ್ರೆ 9 ಕ್ಯಾನ್ ಬೇಕಾಗುತ್ತೆ. ನಾವು ಅಷ್ಟೊಂದು ಹಾಕಕ್ಕಾಗಲ್ಲ ಅಂದ್ರೆ ಆ 3 ಹಾಕ್ಬೇಕಾಗುತ್ತೆ ಕನಿಷ್ಠ. ಅವಾಗ ನೀವೇನು ಎರೆಹುಳ ನೋಡಿದ್ರೆ ಆ ರಿಜೆಕ್ಟ್ ನೋಡ್ಬೋದು. ಎರೆ ಹುಳಿನ ಗೊಬ್ಬರನೇ ಮಾಡ್ಬೋದು ಅವಾಗ. ಸರಳವಾಗಿರುತ್ತೆ, ನಿಮ್ಮಲ್ಲೇ ಸಿಕ್ಕು. ಸರ್ ಇದು ಹಾಕಿದಿರಲ್ಲ, ಇದು ಸೇಮ್ ಡೈರೆಕ್ಷನ್ ಅಲ್ಲಿ ವಾಲ್ ಮಾಡಿ ಇದೊಂದು ಸ್ವಲ್ಪ ಹೈಟ್ ಮಾಡ್ಕೊಂಡು ಎಂಟಿ ಬೆಂಡ್ ಹಾಕ್ಬೇಕಲ್ಗೆಲ್ಲನ. ಅದಕ್ಕೇನು ತಿರ್ಗಾ ಫಿಟ್ಟಿಂಗ್ ಹಾಕ್ಬಾರ್ದು. ಬಂದಿದ್ ಮೇಲ್ಮಗ್ ಚಿಮ್ತಾ ಹೋಗ್ಬೇಕು. ಹೊರಗೆ ಹೋಗೋದು ಬಿದ್ದಿದ್ದು ಹಂಗೆ ಸ್ಟ್ರೈಟ್. ಅದೇ ಪೈಪ್ ಎಂಟಿ ಹಾಕಿ ಒಂದು 4 ಇಂಚ್ ಮಾತ್ರ ಹೈಟ್ ಆಗುತ್ತೆ ಸರ್. ಏನ್ ಪ್ರಾಬ್ಲಮ್ ಹಾಕ್ಬಾರ್ದು. ಅಲ್ಲಿ ಗ್ಯಾಸಿನ ಏರಿಯಾ ಕೊಟ್ಟೋಗ್ಬಿಡುತ್ತೆ. ಸ್ಲರಿ ಏರಿಯಾ ಇಷ್ಟೇ ಇರೋದಿದು. ಅಲ್ಲಿ ಎತ್ತರ ಹಾಕಿದ್ರೆ ಗ್ಯಾಸ್ ಏರಿಯಾಕ್ ಬಂದ್ಬಿಡುತ್ತೆ. ತಿರ್ಗಾ ಗ್ಯಾಸ್ ರಿವರ್ಸ್ ಆಗ್ಬಿಡುತ್ತೆ. ಎಲ್ಲಿ ಬೇಕಾದ್ರೂ ಇಕ್ಬೋದು. ಇಷ್ಟಷ್ಟೇ ಇವೆರಡು ಹೋಲ್ ಮಾಡ್ಕೊಂತೀವಲ್ಲ ಸರ್, ಇದು ಎರಡು ಈಕ್ವಲ್ ಇಲ್ದ್ರು ನಡೀತೈತೆ. ಅದೇನಲ್ಲ 4 ಇಕ್ಬೇಕಾಗುತ್ತೆ, ಜಾಗ ಇರಲ್ಲ. ಅವಾಗ ಪಕ್ಕಕ್ಕೆ 4 ಇಕ್ಬೇಕಾಗುತ್ತೆ. ಅವಾಗ ಹಿಂಗೆ ಸರಣಿ ಹಿಂಗೆ ತಿರುಗಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ. ಆ ನಿಯಮ ಇಲ್ಲ. ಇದನ್ನ ಡಿಸ್ಟೆನ್ಸ್ ಮಾಡಬೇಡ್ರಿ ಅಷ್ಟೇ. ಈ ಫಿಟ್ಟಿಂಗ್ನ ಏನು ಕಾಲರ್ ಇರ್ತಾವ ಅಷ್ಟಾಗೆ ಒಳಗಡೆ ಸೇರಂಗೆ ಮಾಡಬೇಕು. ಹೆಚ್ಚು ಜನ ನೋಡಿ ನಮ್ಮ ಶ್ರೀರಾಮ್ ಹಿಡಿಯೋದಾಗ ದೂರ ಮಾಡಿಬಿಟ್ಟಿದ್ದಾರೆ ಟ್ಯಾಂಕಿಂದ ಟ್ಯಾಂಕಿಗೆ. ಬೇಕಿಲ್ಲ, ಪಕ್ಕನೇ ಇರಂಗೆ ಮಾಡಬೇಕು. ಈ ಎಂಟಿ ಕ್ಯಾಪ್ಗಳಿಗೆ ಎಷ್ಟು ಆಪ್ಷನ್ ಐತೆ ಅಷ್ಟ್ರಾಗೆ ಫಿಟ್ ಮಾಡಬೇಕು. ಏರಿಯಾನು ಕಮ್ಮಿ ಆಗುತ್ತೆ. ಏರಿಯಾ ಕಮ್ಮಿ ಆಗುತ್ತೆ, ಯಾಕೆಂದ್ರೆ ಹೆಚ್ಚು ಜನಕ್ಕೆ ಸ್ಥಳದ್ದು ಅಭಾವ ಇಲ್ಲ. ಹಂಗಾಗ್ಬೇಕು ಅಂದ್ರೆ ಈ ತರ ಮಾಡ್ಕೋಬೇಕೆಲ್ಲ ನಾವು. ಡೆಮೋ ಪೀಸಿಂದ ಭಾಳ ಉಪಯೋಗ ಆಗುತ್ತೆ ಸರ್. ಲೈವ್ ಒಳಗಡೆ ಎಲ್ಲ ತೋರ್ಸಕ್ಕಾಗಲ್ಲ. ಅದನ್ನೇ ಹೆಚ್ಚು ಜನಕ್ಕೆ ಇದನ್ನ ಮಾಡಿರೋದು. ಇದು ಅಲ್ಲಿ 2-3 ಕಡೆಗೆ ಎತ್ಕೊಂಡೋಗಿ ತೋರಿಸಿ ಬಂದವ್ರು. ಅಲ್ಲಿ ಕ್ಯಾರಿ ಇರೋದ್ರಿಂದ ಅಂತ ಬಿಟ್ರೆ ಏನಾಗುತ್ತೆ, ಹಾಳಾಗ್ತಲೇ ಇರುತ್ತೆ. ಹಾಳಾಗತ್ತವಲೇ ಉದ್ಧಾರ ಆಗೋದ್ ಕಲ್ತ್ಕೋಬೇಕು ಅವಾಗ. ಅದು ನಿಜವಾದ ಉದ್ಧಾರ. ಅದು ರೀಸೈಕಲ್ಲೇ ಪ್ರಕೃತಿ ನಿಯಮ. ರೀಸೈಕಲ್ ಎಲ್ಲ ಚೀನಾನೇ ಬಳಸಿ ಎಸಿಯಕ್ಕೆ ಹೋದ್ರೆ ನಡೆಯೋದಿಲ್ಲ ಅದು ಕೆಲಸ ಅಂತ. ಅವು ಭೂಮಿನೂ ಒಂದಿನ ಎಸಿಬೇಕಾಗುತ್ತೆ. ಈಗ ಆಲ್ರೆಡಿ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಬೇರೆ ಗ್ರಹಕ್ಕೆ ಹೊರಡೋಣ ಅಂತ ನೋಡಿ. ಇರೋದ್ರಾಗ ಗ್ರಹಕ್ಕಾಗ ಚಾರ್ಜ್ ಹಾಕಿದ್ರೆ ಇಲ್ಲೇ ಇನ್ನೊಂದು ಗ್ರಹನೇ ಸೃಷ್ಟಿಸ್ಕೋಬಹುದು. ಇಲ್ಲಿ ಇರೋದನ್ನ ನೋಡ್ಕೋಬೇಕು ಯಾವತ್ತೂ.